ಹಲೋ ಫ್ರೆಂಡ್ಸ್, ಅಶ್ವಿನಿ ರೆಸಿಪೀಸ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ಪಟೋಟ ಬಜ್ಜಿ. ಬನ್ನಿ ಮಾಡೋಣ. ಪಟೋಟ ನೀಟಾಗಿ ವಾಶ್ ಮಾಡ್ಕೊಂಡು ಸಿಪ್ಪೆ ಎಲ್ಲ ತೆಗಿಬೇಕು. ತೆಕ್ಕೊಂಡು ರೆಡಿ ಮಾಡ್ಕೋಬೇಕು. ನೆಕ್ಸ್ಟು ನಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೋಬೇಕು. ನಾನು ಸರ್ಕಲಾಗೆ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಬಂದಿದೆ. ನೆಕ್ಸ್ಟ್ ಒಂದು ಬೌಲ್ ತೊಗೊಂಡು 3 ಸ್ಪೂನ್ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು 1.5 ಸ್ಪೂನ್ ಅಕ್ಕಿ ಹಿಟ್ಟು ಹಾಕಿದ್ದೀನಿ. ಹಾಗೆ 1 ಸ್ಪೂನ್ ಚಿಲ್ಲಿ ಪೌಡರ್ ಹಾಕಿದ್ದೀನಿ ಖಾರಕ್ಕೆ. ಚಿಟಿಕೆ ಸೋಡಾ, ಅರ್ಧ ಸ್ಪೂನ್ ಉಪ್ಪು. ಈಗ ಇಷ್ಟನ್ನೇ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ನೀರು ಹಾಕ್ಕೊಂಡು ನಮಗೆ ಯಾವ ಹದ ಬೇಕೋ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ರೆಡಿಯಾಗಿದೆ. ನೆಕ್ಸ್ಟ್ ಸ್ಟವ್ ಆನ್ ಮಾಡಿ ಬಾಣಲಿ ಇಟ್ಟು ಎಣ್ಣೆ ಕಾಯಕ್ಕೆ ಹಾಕಬೇಕು. ಎಣ್ಣೆ ಕಾದ ನಂತರ ಒಂದೊಂದೇ ಪಟೋಟ ತೆಕ್ಕೊಂಡು ಎಣ್ಣೆ ಒಳಗಡೆ ಹಾಕಬೇಕು. ನೀಟಾಗಿ ಹಿಟ್ಟು ಫಿಲ್ ಮಾಡಿ ಹಾಕಬೇಕು. ನೋಡಿ ಹೇಗೆ ಬಂದಿದೆ, ಒಂದಕ್ಕೊಂದೊಂದು ಅಂಟ್ಕೊಂಡಿಲ್ಲ, ಫ್ರೀಯಾಗಿ ಬಂದಿದೆ. ಹಾಗೆ 2 ಮುಕ್ಕನೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆಗಿದ್ದು ಗೊತ್ತಾಗುತ್ತೆ, ಅಲ್ಲಿ ಎಣ್ಣೆ ಸ್ಲೋ ಆಗಿದೆ ಅಂದರೆ ಗೊತ್ತಾಗುತ್ತೆ ಬೆಂದಿದೆ ಅನ್ನೋದು. ಸರಿ, ಈಗ ಆಲ್ಮೋಸ್ಟ್ ರೆಡಿಯಾಗಿದೆ. ನಾನು ಪ್ಲೇಟಿಗೆ ಎತ್ಕೊಂಡು ನೆಕ್ಸ್ಟ್ ತಿಂತಾ ಇರೋದೆ ಪಟೋಟ ಬಜ್ಜಿ ರೆಡಿ.